Hello everyone, welcome to Sankalp Learning Solution. Dot situation. In this topic, see the question number 7. From amongst the figure marked 1, 2, 3, 4, select the figure which satisfies the same conditions of placement of the dot as in the figure X. Okay, so ಇಲ್ಲಿ 7th X shapes ಅನ್ನ observe ಮಾಡಿ. ಸೊ ಎರಡು ಡಾಟ್ ಇದೆ. ಸೊ ಫಸ್ಟ್ ಡಾಟ್ ಇನ್ಕ್ಲೂಡ್ ಆಗಿರುವಂತಹ ಶೇಪ್ಸ್ ಅನ್ನ ನೋಡೋಣ. ಸೊ in this dot, so circle and square ಅಲ್ವಾ. ಸೊ ಸರ್ಕಲ್ ಅಂಡ್ ಸ್ಕ್ವೇರ್. ಓಕೆ, ಸೊ ಈ ಒಂದು ಡಾಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಇದು ಸರ್ಕಲ್ ಸ್ಕ್ವೇರ್ ಟ್ರಯಾಂಗಲ್. ಸೊ ಸರ್ಕಲ್ ಸ್ಕ್ವೇರ್ ಟ್ರಯಾಂಗಲ್. ಸೊ ಮೂರು ಶೇಪ್ಸ್ ಅನ್ನು ಕೂಡ ಇನ್ಕ್ಲೂಡ್ ಆಗ್ತಾ ಇದೆ. ಹಾಗಾದ್ರೆ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುವಂತಹ ಶೇಪ್ಸ್ ಅನ್ನ ಹುಡುಕ್ಬೇಕಾಗತ್ತೆ. ಆಪ್ಷನ್ ಎ ಫಸ್ಟ್ ಅನ್ನ ನೋಡೋಣ. ಸೊ ನೋಡಿ, ಈ ಪಾಯಿಂಟ್ ಕನ್ಸಿಡರ್ ಆದ್ರೆ ಓನ್ಲಿ ಟ್ರಯಾಂಗಲ್ ಇದೆ. ಸೊ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸರ್ಕಲ್ ಮತ್ತು ಟ್ರಯಾಂಗಲ್ ಇದೆ. ಸೊ ಆಗಲ್ಲ. ಸೊ ನಮ್ಗೆ ಸರ್ಕಲ್ ಟ್ರಯಾಂಗಲ್ ಸ್ಕ್ವೇರ್ ಇರುವಂತದ್ದು ಬೇಕು. ಸೊ ಹಾಗಾದ್ರೆ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸರ್ಕಲ್ ಟ್ರಯಾಂಗಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಬಟ್ ಇಲ್ಲಿ ನೋಡಿ, ಇದನ್ನ ಕನ್ಸಿಡರ್ ಮಾಡಿದ್ರೆ ಸ್ಕ್ವೇರ್ ಟ್ರಯಾಂಗಲ್ ಇದೆ. ಸೊ ನಮಗ್ ಬೇಕಾಗಿರೋದು ಸರ್ಕಲ್ ಮತ್ತೆ ಸ್ಕ್ವೇರ್ ಅಲ್ವಾ. ಸೊ ಹಾಗಾಗಿ ಈ ಕಂಡೀಷನ್ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಕಂಡೀಷನ್, ಸೊ ಸರ್ಕಲ್ ಮತ್ತು ಸ್ಕ್ವೇರ್. ಸೊ ಸರ್ಕಲ್ ಮತ್ತು ಸ್ಕ್ವೇರ್. ಸೊ ಇಲ್ಲಿ ಯಾವುದು ಕಾಮನ್ ಪಾಯಿಂಟ್ಸ್ ಇಲ್ಲ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಸೊ ಆಪ್ಷನ್ 3 ಅನ್ನ ನೋಡೋಣ. ಸೊ ಇಲ್ಲಿ ಸರ್ಕಲ್ ಮತ್ತು ಸ್ಕ್ವೇರ್. ಸೊ ಈ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ ಸರ್ಕಲ್ ಅಂಡ್ ಸ್ಕ್ವೇರ್. ಸೊ ಇಲ್ಲಿ ಈ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸರ್ಕಲ್ ಸ್ಕ್ವೇರ್ ಟ್ರಯಾಂಗಲ್. ಓಕೆ, ಸೊ ಆಪ್ಷನ್ 3 is the right answer. Okay, so 3 is the right answer. Thank you.